ಇಲ್ಲ. ಮಗನೇ, ನನ್ಗೆ ಆರೋಗ್ಯ ಸರಿ ಇಲ್ಲ ಅಲ್ವಾ? ಅದಕ್ಕೆ ನೀನ್ ಆಚೆ ಹೋಗಿ ಆಡ್ಕೊಪ್ಪ. ಬಂಟಿ ಆಟಾಡ್ಕೊಳ್ಳೋದಕ್ಕೆ ಆಚೆ ಹೋಗ್ಬಿಡ್ತಾನೆ. ಆಗ ಅವ್ರ ಅತ್ತೆ ಅಲ್ಲಿಗೆ ಬಂದು ಹೀಗಂತ ಅಂತಾರೆ. ಏನಾಯ್ತು ತಾಯಿ? ಬಂಟಿ ಕೇಳಿರುವ ಇದೇ ಮಾತನ್ನ ನಾನು ನಿನ್ನನ್ನ ಕೇಳ್ಬೇಕು ಅಂತ ಅನ್ಕೊಂಡೆ. ನಿಮ್ಮಿಬ್ರ ಮಧ್ಯೆ ಏನು ಸಮಸ್ಯೆ ಇಲ್ಲ ಅಲ್ವಾ? ನೀವಿಬ್ರು ಮಾತಾಡ್ಕೊಳ್ಳೋದು ಕೂಡ ನಾನ್ ನೋಡಕ್ಕಾಗಲ್ಲ. ನಿನ್ನ ಮುಖ ನೋಡಿದ್ರೆ ನನ್ಗೇನ್ ಅನಿಸ್ತಿದೆ ಅಂದ್ರೆ ಏನೋ ನಿಮ್ ಮಧ್ಯೆ ಯಾವಳೋ ಸವತಿ ಬಂದಿದ್ದಾಳಂತ. ನಿಜವಾಗ್ಲೂ ಅದೇ ವಿಷಯ ಆದ್ರೆ ನಾನ್ ಹೇಳೋದ್ ಜ್ಞಾಪಕ ಇಟ್ಕೋ. ವಿಶ್ವಾಸದಿಂದ ಇರುವ ಹೆಂಡತಿ ಗಂಡನ ಪ್ರಾಣಕ್ಕೋಸ್ಕರ ಯಮರಾಜನ ಹತ್ರನೇ ಹೋರಾಡ್ತಾಳೆ. ಒಂದು ಹೆಂಗಸು ಯಾವ್ ಲೆಕ್ಕ? ಹಂಗಂತ ಹೇಳಿ ಅವ್ರ ಅತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ಆ ಮಾತುಗಳು ಅವಳೊಳಗಡೆ ಒಂದು ಸ್ಟ್ರೆಂತ್ ಅನ್ನ ಕೊಡುತ್ತೆ. ಅದಕ್ಕೆ ಅವಳು ಧೈರ್ಯದಿಂದ ಬಾವ ಹತ್ರ ಹೋಗಿ ಎಲ್ಲಾ ವಿಷಯವನ್ನು ಹೇಳ್ಬಿಡ್ತಾಳೆ. ಕಾಜಲ್, ತಲೆ ಸರಿ ಇದೆಯಲ್ಲ, ನನ್ನ ಹೆಂಡತಿಯ ಬಗ್ಗೆ ನೀನು ಇದು ಹೇಳ್ತೋದ್ ಸರಿನಾ? ಬಾವಾ, ಇವತ್ತೊಂದಿನ ನನ್ಗೆ ಟೈಮ್ ಕೊಡಿ. ಆಮೇಲೆ ಅವ್ರ ಮಧ್ಯೆ ನಡೆಯುವುದು ಎಲ್ಲ ನಿಮ್ಗ್ ಗೊತ್ತಾಗುತ್ತೆ. ವಿನೋದ್ ಜೊತೆ ಸೇರಿ ಕಾಜಲ್ ಒಂದು ಪ್ಲಾನ್ ಮಾಡ್ತಾಳೆ. ಮಧ್ಯರಾತ್ರಿಯಲ್ಲಿ ಮೋಹಿತಿನ ಫೋನಿಂದ ಚಾಂದಿನಿಗೆ ಅವಳು ಮೆಸೇಜ್ ಮಾಡ್ತಾಳೆ. ನಿನ್ನ ಮೀಟ್ ಮಾಡ್ಬೇಕು, ಟೆರೆಸ್ ಮೇಲೆ ಬಾ ಅಂತ ಮೆಸೇಜ್ ಮಾಡ್ತಾಳೆ. ಆಮೇಲೆ ಚಾಂದಿನಿ ಟೆರೆಸ್ ಮೇಲೆ ಹೋಗಿ ವಿನೋದ್ನ ಹಗ್ ಮಾಡ್ಕೊಂಡು ಅವನತ್ರ ಹೀಗಂತ ಅಂತಾಳೆ. ಏನಾಯ್ತು ನನ್ನ ಹ್ಯಾಂಡ್ಸಮ್ ಮನೀಶ್? ಒಂದಿನ ಕೂಡ ತಡ್ಕೊಳಕ್ಕಾಗಲ್ವಾ? ಟೆರೆಸ್ ಮೇಲೆ ಕರೆದ್ಬಿಟ್ರಿ. ದಿನಾ ರೂಮ್ ಒಳಗಡೆ ರೊಮ್ಯಾನ್ಸ್ ಮಾಡೋದು ನನ್ಗೂ ಬೋರ್ ಹೊಡೆದ್ಬಿಟ್ಟಿತ್ತು ನೋಡಿ. ಇಲ್ಲಿ ಚೆನ್ನಾಗಿದೆ ಅಲ್ವಾ? ಓಪನ್ ಏರ್ ಅಲ್ಲಿ ಚೆನ್ನಾಗಿರುತ್ತೆ. ಏನಾದ್ರೂ ಮಾತಾಡ್ತೀರಾ ಇಲ್ಲ ಮಾತಾಡದೆ ಹೀಗೆ ನಿಂತಿರ್ತೀರಾ? ಬೇಗ ಹಗ್ ಮಾಡ್ಕೊಳ್ಳಿ. ಅವಳಂಗ್ ಅದ್ದ ತಕ್ಷಣ ಮೋಹಿತ್ ಬಟ್ಟೆ ಹಾಕೊಂಡ್ ನಿಂತಿರುವ ವಿನೋದ್ ತಿರುಗಿ ಹೊಡಿತಾನೆ. ಅದ್ರ ಜೊತೆಗೆ ಟೆರೆಸ್ ಅಲ್ಲಿ ಲೈಟ್ ಹಾಕ್ತಾರೆ. ಎಲ್ಲರೂ ಅಲ್ಲಿಗೆ ಬಂದ್ಬಿಡ್ತಾರೆ. ವಿನೋದ್, ನೀನಾ? ಹಾ, ನಾನು. ಇಷ್ಟು ದಿನದಿಂದ ನಿನಗ್ ಮೋಸ ಮಾಡ್ತಿದ್ದೆ. ನನಗ್ ತಲೆ ಕೆಟ್ಟಿದ್ಯಾ? ಮತ್ ನೀನ್ ಮೋಹಿತ್ ನನಗೇ ಬೆನ್ನಿಗ್ ಚೂರಿ ಹಾಕಿದ್ಯಾ. ಇವತ್ತು ಕಾಜಲ್ ನಂಗಿದ್ ಹೇಳಿಲ್ಲ ಅಂದಿದ್ರೆ ಈ ಸತ್ಯ ನನಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಇವತ್ತಿಂದ ನಿಮ್ಮ ಸಂಬಂಧ ಮುಗಿತು. ಇಲ್ಲ ವಿನೋದ್, ಬೇಡ. ಸಾರಿ, ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನ ಬಿಟ್ಬಿಡ್ಬೇಡ. ಇದೆಲ್ಲ ಹೇಳೋದೇ ಬೇಡ. ನೀನು ಇಲ್ಲಿಂದ ಹೋಗು ಮೊದ್ಲು. ಕಾಜಲ್, ನೀನ್ ನನ್ನ ಅರ್ಥ ಮಾಡ್ಕೋ. ನಮ್ ಮಗುವಿಗೋಸ್ಕರ ಆದ್ರೂ ಇದನ್ನ ಅರ್ಥ ಮಾಡ್ಕೋ. ಅದೇ ಮಗುನ ಸಾಯಿಸ್ತೀನಿ ಅಂತ ಅಲ್ವಾ ನೀನ್ ನನ್ನ ಬೆದರ್ಸಿದ್ದು? ಇವಾಗ ಅದೇ ಮಗು ಬಗ್ಗೆ ಮಾತಾಡ್ತಿದ್ದೀರಾ? ಬಂಟಿ, ನಿನ್ ಅಪ್ಪನ ಹತ್ರ ಬಾರೋ. ದೂರ ಇರಿ ನೀವು. ನಮಗೆ ನೀವು ಮೋಸ ಮಾಡಿದ್ದೀರಿ. ನಮ್ಮ ಹತ್ರ ನೀವು ಬರ್ಬೇಡಿ. ಅಮ್ಮ, ನೀನಾದ್ರೂ ನನ್ನನ್ನ ಕ್ಷಮಿಸ್ತೀಯಲ್ವಾ? ದಯವಿಟ್ಟು ನನ್ ಮನೇಲಿ ನೀವ್ ಯಾರು ಇರಬಾರ್ದು. ಇಲ್ಲಿಂದ ಹೋಗ್ಬಿಡಿ. ನೀನು ನನ್ನ ಹೊಟ್ಟೆಯಲ್ಲೊಟ್ಟಿರುವ ನನ್ ಮಗ ಅಲ್ಲ, ನೀನೊಂದು ಶಾಪ ಕಣೋ, ಶಾಪ. ಈ ತರ ಚಾಂದಿನಿ ಮತ್ತೆ ಮೋಹಿತ್ ಮಾಡಿರೋ ತಪ್ಪಿಂದ ಅವ್ರ 4 ಜನ ಜೀವನ ಹಾಳಾಗುತ್ತೆ. ಸ್ವಲ್ಪ ವರ್ಷಗಳ ನಂತರ ಕಾಜಲ್ ಮತ್ತೆ ವಿನೋದ್ ಬಂಟಿಗೆ ತಂದೆ ತಾಯಿ ಆಗೋದಕ್ಕೆ ಅವರಿಬ್ರು ಮದ್ವೆ ಆಗ್ತಾರೆ. ಮೋಹಿತ್ ಮತ್ತೆ ಚಾಂದಿನಿ ಮಿಕ್ಕಿರುವ ಅರ್ಧ ಜೀವನವನ್ನು ಜೈಲಲ್ಲಿ ಕಳೀತಾರೆ.